ಮೊದಲನೇದಾಗಿ ಡೆಂಗ್ಯೂ ಪ್ರೊನೌನ್ಸಿಯೇಷನ್ ಏನು? ನಾವೆಲ್ಲ ಡೆಂಗ್ಯೂ ಅಂತ ಕರಿತೀವಿ. ಆದರೆ ನಾನು ಬೇರೆದು ಪ್ರೊನೌನ್ಸಿಯೇಷನ್ ಕೇಳಿದ್ದೇನೆ. ಕೆಲವು ಡೆಂಗೆ ಅಂತಾರೆ, ಕೆಲವು ಡೆಂಗಿ ಅಂತಾರೆ. ಅದಕ್ಕೆ ನನಗೆ ತಲೆ ಕೆಟ್ಟು ಸರ್ಚ್ ಮಾಡಿದ್ದೇನೆ ಡೆಂಗ್ಯೂ ಪ್ರೊನೌನ್ಸಿಯೇಷನ್ ಅಂತ. ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ನೋಡೋಣ. dengue, dengue, ಡೆಂಗಿ ಅಂತ ಹೇಳ್ತಿದೆ. dengue, dengue, ಡೆಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾ ಇದೆ, ಅಮೇರಿಕನ್ ಪ್ರೊನೌನ್ಸಿಯೇಷನ್ನು. ಎರಡು ಥರ ಹೇಳ್ಬೋದು. ನಾವು ಎರಡು ಥರನೂ ಹೇಳ್ತಾ ಇಲ್ಲ, ನಮ್ಮದೇ ಒಂದು ಊಟ ಹಾಕೊಂಡಿದ್ದೀವಿ, ಡೆಂಗ್ಯೂ ಅಂತ. ಸೂಪರು. ಡೆಂಗ್ಯೂ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಇದುವರೆಗೆ ಜನವರಿಯಿಂದ 2165 ಕೇಸ್ಗಳಾಗಿದೆ. BBMPಲೇ 1988 ಕೇಸ್ ಆಗಿದೆ ಅಂತ ಹೇಳುತ್ತೆ. ಆಮೇಲೆ ಚಿಕ್ಕಮಗಳೂರಲ್ಲಿ 521 ಕೇಸು, ಮೈಸೂರಲ್ಲಿ 496 ಕೇಸು, ಹಾವೇರಿಯಲ್ಲಿ 481 ಕೇಸು. ಆಮೇಲೆ ಇದುವರೆಗೆ 6 ಜನ ಸತ್ತಿದ್ದಾರೆ. ಬೆಂಗಳೂರು ಒಬ್ಬರು ಸತ್ತಿದ್ದಾರೆ. ಇಷ್ಟು ಅನಾಹುತ ಆಗಿದೆ ಈ ಡೆಂಗು ಸೊಳ್ಳೆಯಿಂದ. ಇಲ್ಲಿ ಡೆಂಗು ಸೊಳ್ಳೆ ಹೇಗೆ ಮಾಮೂಲಿ ಸೊಳ್ಳೆಯಿಂದ ಡಿಫ್ರೆಂಟು ಅಂತ ನೋಡೋಣ. ಡೆಂಗು ಸೊಳ್ಳೆಗೆ ಕಾಲಲ್ಲಿ ವೈಟ್ ಮಾರ್ಕಿಂಗ್ಸ್ ಇರುತ್ತೆ, ಬೆಳಗ್ಗೆ ಚುಕ್ಕಿ ಆ ಥರ ಇರುತ್ತೆ, ಮತ್ತು ಸಿಲ್ವರ್ ವೈಟ್ ಪ್ಯಾಟರ್ನ್ ಇರುತ್ತೆ ಬಾಡಿ ಮೇಲೆ. ಮತ್ತು ಡೆಂಗು ಮಸ್ಕಿಟೋಸು ಸಣ್ಣದಾಗಿ ಕಪ್ಪಗೂ ಇರುತ್ತೆ. ಇದು ಬರೀ ಬೆಳಿಗ್ಗೆ ಹೊತ್ತು ಕಚ್ಚೋದು, 9 to 5. ಬೆಳಿಗ್ಗೆ 9 ಗಂಟೆ ಕೆಲಸಕ್ಕೆ ಹೋಗುತ್ತೆ, 5 ಗಂಟೆ ಸಾಯಂಕಾಲ ಕೆಲಸದಿಂದ ಹಿಂದೆ ಬರುತ್ತೆ ಸೊಳ್ಳೆ. ಆಮೇಲೆ ಇದು ಚೆನ್ನಾಗಿರೋ ನೀರಲ್ಲಿರೋದು. ಇದು ಡೆಂಗು ಮಸ್ಕಿಟೋಸ್ breed in clean stagnant water sources like water containers, flower pots and discarded tires around homes. ಬರೀ ಅಷ್ಟೇ ಅಲ್ಲ, ನಿಮ್ಮ ಫ್ರಿಡ್ಜಲ್ಲೂ ಅಷ್ಟೇ ಹಿಂಗಡೆ ನೀರು ಸೇರ್ಕೊಂಡಿರೋದ್ರಲ್ಲಿ ನೀವೇ ಸಾಕ್ತಿರ್ತೀರ ಪ್ರೀತಿಯಿಂದ, ನಿಮಗೆ ಗೊತ್ತಿರಲ್ಲ. ಆದರೆ ನಾರ್ಮಲ್ ಮಸ್ಕಿಟೋಸು ಯಾವಾಗಲೂ ಅಷ್ಟೇ ಎಲ್ಲ ಥರ ನೀರಲ್ಲೂ ಅದು ಬ್ರೀಡ್ ಮಾಡುತ್ತೆ. ಪೊಲ್ಯೂಟೆಡ್ ವಾಟರ್, ಚರಂಡಿ ನೀರಲ್ಲೂ. ಡೆಂಗ್ಯೂ ವೈರಸ್ಸು ನಮಗೆ ಈ ಸೊಳ್ಳೆಯಿಂದ ಬರುತ್ತೆ. ನಾರ್ಮಲ್ ಸೊಳ್ಳೆಯಿಂದ ಡೆಂಗ್ಯೂ ವೈರಸ್ ಬರಲ್ಲ. ನಾರ್ಮಲ್ ಸೊಳ್ಳೆಯಿಂದ ನಮಗೆ ಮಲೇರಿಯಾ, ವೆಸ್ಟ್ ನೈಲು, ಚಿಕನ್ ಗುನಿಯಾ ಇವೆಲ್ಲ ಬರುತ್ತೆ. ನಿಮ್ಗೆ ಗೊತ್ತಾ ಡೆಂಗು ಸೊಳ್ಳೆ ಒಂದ್ಸಲ ಎಷ್ಟು ಮೊಟ್ಟೆ ಇಡುತ್ತೆ ಅಂತ? 100ರಿಂದ 200 ಮೊಟ್ಟೆ ಇಡುತ್ತೆ. ಆದರೆ ಒಂದ್ಸಲ ಅದಕ್ಕೆ ಡೆಂಗ್ಯೂ ವೈರಸ್ ಬಂದ್ಮೇಲೆ ಮೊಟ್ಟೆ ಇಡೋ ಕೆಪಾಸಿಟಿನೂ ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಕ್ಸ್ಪೆರಿಮೆಂಟು. 93 ಮೊಟ್ಟೆ ಇಡ್ತಿದ್ದು ಸೊಳ್ಳೆಗಳು ವೈರಸ್ ಬಂದಮೇಲೆ 77 ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ, ಕಮ್ಮಿ ಆಗುತ್ತೆ. ಇಲ್ಲಿವರೆಗೂ ತುಂಬ ನಾವು ಡೆಂಗು ಸೊಳ್ಳೆ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ವಿ. ಆದರೆ ನಿಮ್ಗೆ ಗೊತ್ತಾ, ನೀವು ಪ್ರೀತಿ ತೋರಿಸಿದ್ರೆ ಅದು ನಿಮಗೆ ಪ್ರೀತಿ ತೋರಿಸುತ್ತೆ. ನೀವು ಆಲ್ರೆಡಿ ಪ್ರೀತಿ ತೋರಿಸ್ತಿದ್ದೀರಾ, ನಿಮ್ಮ ಫ್ರಿಡ್ಜಲ್ಲಿ ನೀವು ಸಾಕ್ತಾ ಇದ್ದೀರಾ ಸಾವಿರಾರು ಸೊಳ್ಳೆ. ಅದೇ ಮಾಡುತ್ತೆ. ನೀವು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು ಗಳಿಗೆ ಮಲ್ಕೋತೀರಾ, ಅವಾಗ ಅದು ಬಂದು ಕುಯ್ ಅಂತ ಲಾಲಿ ಆಡಿರುತ್ತೆ, ಮತ್ತು ನಿಮಗೆ ಗುಡ್ ನೈಟ್ ಕಿಸ್ ಕೊಡುತ್ತೆ. ನಿಮಗೆ ನಿದ್ದೆ ಬರಲಿ ಬಿಡಲಿ, ಆದರೆ ಹುಷಾರು ತಪ್ಸಾರುವೆ ನಿಮಗೆ ಖಂಡಿತವಾಗುವೆ ನಿದ್ದೆ ಬರ್ಸುತ್ತೆ. ನೋಡಿ, ಇಷ್ಟೆಲ್ಲ ಆದಮೇಲೆ, ನಿಮ್ಗೆ ಇಷ್ಟೆಲ್ಲ ಅದು ಪ್ರೀತಿ ತೋರಿಸಿದ್ಮೇಲೆ ನೀವು ಒಂದು ಪ್ರೀತಿಯ ರಿವೆಂಜ್ ತೊಗೊಳ್ಳೋಣ ಅಂತ ನೀವು ಸ್ಕೆಚ್ ಹಾಕ್ಬೋದು. ದ್ವೇಷದ ರಿವೆಂಜ್ ಅಲ್ಲ, ಪ್ರೀತಿಯ ರಿವೆಂಜ್. ಅದಕ್ಕೆ ನೀವೇನು ಮಾಡ್ತೀರಾ, ಅದನ್ನು ಅಷ್ಟೇ ನೀವು ಮಲಗಿಸೋಕ್ಕೆ ಪ್ರಯತ್ನ ಪಡ್ತೀರ. ಅದಕ್ಕೋಸ್ಕರ ನೀವು ಯಾವುದೇ ಆಗಲಿ, ಎಲೆಕ್ಟ್ರಿಕ್ ಕಾಯಿಲ್ ಆಗಿರಲಿ, ಇಲ್ಲದೆ ಹೋದರೆ ಅದು ಸ್ಪೈರಲ್ ಶೇಪಲ್ಲಿ ಬರುತ್ತಲ್ಲ ಕಾಯಿಲು, ಅದಾಗಿರಲಿ, ನೀವು ಯಾವುದನ್ನು ಹಾಕಲ್ಲ, ಇಲ್ಲ ಒಡಂಬ ಹಚ್ಕೊಳ್ಳಲ್ಲ. ಅವೆಲ್ಲ ಏನು ಮಾಡುತ್ತೆ,
ಮತ್ತು ನಿಮ್ಮಿಂದ ದೂರ ತಳ್ಳುತ್ತೆ. ನೀವು ಆ ಥರ ಯಾರು ಪ್ರೀತಿ ತೋರಿಸಲ್ಲ. ನೀವೇನು ಮಾಡಬೇಕು ಅಂತಂದರೆ, ನೀವು ಅದಕ್ಕೆ ಸವರಿ ನಿಧಾನವಾಗಿ ನೀವು ಅದಕ್ಕೆ ನಿದ್ದೆ ಬರೋ ಮಾಡಬೇಕು. ಸವರಬೇಕು, ತುಂಬ ಸವರಬೇಕು ಮಸ್ಕಿಟೋ ಬ್ಯಾಟಿಂದ. ಆವಾಗ ಅದು ಮಲ್ಕೊಳ್ಳುತ್ತೆ. ನೀವು ಯಾವಾಗ ಮಸ್ಕಿಟೋ ಬ್ಯಾಟ್ ಉಪಯೋಗಿಸಿ ನೀವು ಅದಕ್ಕೆ ನಿದ್ದೆ ಬರೆಸ್ತೀರ, ಅವಾಗ ನಂಗೆ ಅನ್ಸ್ದಂಗೆ ನೀವು ಅಷ್ಟೇ ಅದು ಹೇಗೆ ಪ್ರೀತಿ ತೋರಿಸ್ತೀಯೋ ನೀವು ಅದೇ ಥರ ಪ್ರೀತಿ ತೋರಿಸ್ತೀವಿ. ಕೊನೆಯದಾಗಿ ನೀವು ಯಾವಾಗಲೂ ನೆನಪಿಡಬೇಕಾಗಿರೋದು ಯಾವುದು ಅಂತಂದರೆ, ನೀವು ನಿಮಗೆ ಒಂದು ಸೊಳ್ಳೆ ಕಚ್ಚಿ ನೀವು ಸಾಯ್ಬೋದು, ಆದರೆ ಸೊಳ್ಳೆ ಇನ್ನು ಹಾರಾಡಿಕೊಂಡು ಆರಾಮಾಗಿರುತ್ತೆ. ನೀವು ಒಂದು ಸೊಳ್ಳೆಗೂ ಸಮಾನರಲ್ಲ.